ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಥರ್ಸ್ಡೇ ವ್ಲಾಗು, ಅಂದರೆ ಗುರುವಾರದ ವ್ಲಾಗು. ಇವತ್ತು ಬೆಳಗ್ಗೆನೇ ವಾತಾವರಣ ಸ್ವಲ್ಪ ತಣ್ಣಗಿತ್ತು, ಹಾಗೆ ಸ್ವಲ್ಪ ಬಿಸಿಲು ಕೂಡ ಇತ್ತು, ಈ ಥರ ಇತ್ತು. ಇನ್ನು ಬೆಳಗಿನ ಟಿಫನ್ಗೆ ನಾನು ಬೆಳಗ್ಗೆ ಇವತ್ತು ಕಾಫಿ ಕುಡಿದೇನೆ ಟಿಫನ್ನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಲೇಟ್ ಆಗಿತ್ತು, ಸೊ ಹಾಗಾಗಿ ಇಲ್ಲಿ ಏನು ಟಿಫನ್ ಮಾಡೋದು ಏನು ಅಂತ ಹೇಳಿ ಮುಂಚೆ ನಾನು ಪ್ಲ್ಯಾನ್ ಮಾಡಿರಲ್ಲ. ಅಡುಗೆ ಮನೆಗೆ ಹೋಗಿದ ತಕ್ಷಣ ಏನು ಅನಿಸುತ್ತೆ ಏನಿರುತ್ತೆ ಅದನ್ನ ನೋಡ್ಬಿಟ್ಟು ಟಿಫನ್ ಮಾಡೋಕ್ಕೆ ಅಂತ ಹೇಳಿ ರೆಡಿ ಮಾಡ್ತೀನಿ. ಈಗ ನಾನಿಲ್ಲಿ ಟಿಫನ್ನ ಬೆಳಗ್ಗೆನೆ ಸ್ವಲ್ಪ ತೆಳ್ಳಗೆ ಉಪ್ಪಿಟ್ಟು ಲಾಸ್ಟ್ ಟೈಮ್ ಮಾಡಿದ್ನಲ್ಲ ಆ ಥರದ್ದೇ ಮಾಡೋಕ್ಕೆ ಅಂದ್ಬಿಟ್ಟು ಕೇಳ್ದಾಚು. ಸೊ ಹಂಗಾಗಿ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಾಗೆ ಸ್ವಲ್ಪ ಕಡಲೆಬೇಳೆ, ಕಡಲೆ ಬೀಜ, ಹಾಗೆ ಹಸಿಮೆಣ್ಸಿನ್ಕಾಯಿ ಬರೋದಲ್ಲ ಅದೊಂದು 3 ಹಾಕ್ಕೊಂಡು, ಈರುಳ್ಳಿ 1-2 ಈರುಳ್ಳಿ ದಪ್ಪದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ. ಹಾಗೆ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇದೊಂಥರ ಚೆನ್ನಾಗಿರುತ್ತೆ ಫ್ಲೇವರು. ಬೇಕಾದ್ರೆ ಹಾಕೋಬೋದು ನೀವು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಬರೀ ಬೆಳ್ಳುಳ್ಳಿ ಬೇಕಾದ್ರೂ ಹಾಕೋಬೋದು. ಹಾಗೆ ಇಲ್ಲಿ ಕಟ್ ಮಾಡಿರುವಂತಹ ಬೀನ್ಸು, ಕ್ಯಾರೆಟು ಏನಿದೆಯಲ್ಲ ಸಣ್ಣ ಕಟ್ ಮಾಡಿರುವಂಥದ್ದು ಅದನ್ನು ಸೇರಿಸ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದು ಕುದಿಯೋಕ್ಕೆ ಅಂದ್ಬಿಟ್ಟು ಇವಾಗ ನಾನು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಎಷ್ಟು ಬೇಕು ನಿಮಗೆ ಅಷ್ಟು ನೋಡಿ ಹಾಕೊಳ್ಳಿ, ಯಾಕೆಂದರೆ ಉಪ್ಪಿಟ್ಟು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ. ಸೊ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೀರು ಹಾಕಾದ್ಮೇಲೆ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆನ ಹಾಕೋತಾ ಇದ್ದೀನಿ, ಒಂಥರ ರುಚಿ ಚೆನ್ನಾಗಿರುತ್ತೆ ಅಂತ. ಹಾಗೆ ಸ್ವಲ್ಪ ಇಲ್ಲಿ ಅರಿಶಿನ ಹಾಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ರವೆನ ಸೇರಿಸ್ಕೋಬೇಕು. ನಿಧಾನ ಉರಿಯಲ್ಲೇ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಹೋಗ್ತಾ ಅದು ಗಟ್ಟಿ ಆಗುತ್ತೆ ನೋಡಿ, ಈ ಥರ ಆಗುತ್ತೆ. ಇದನ್ನ ಒಂದು 5 ನಿಮಿಷ ಮುಚ್ಚಿ ಬೇಯೋಕ್ಕೆ ಅಂದ್ಬಿಟ್ಟು ಇಡಬೇಕು. ಅಷ್ಟೇ, ಆಗೇ ಹೋಯ್ತು. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇಲ್ಲ ಸಕ್ಕರೆನೋ ಏನೋ ಒಂದು ಹಾಕ್ಕೊಂಡು ತಿನ್ಬೋದು. ಅಂದರೆ ನಾವೆಲ್ಲ ಹೆಂಗೆ ಮಾಡ್ತಿದ್ವಿ ಅಂದರೆ ತಟ್ಟೆಗೆ ಫುಲ್ಲು ಇದನ್ನು ತೆಳ್ಳಗಿರ್ತಿತ್ತಲ್ಲ ಹಾಕೋಬಿಟ್ಟು ಇದ್ರ ಮೇಲೆ ಸಕ್ಕರೆನೋ ಇಲ್ಲ ತುಪ್ಪನೋ ಏನೋ ಒಂದು ಹಾಕ್ಕೊಂಡು ತಿಂತಾ ಇದ್ವಿ. ಈಗ ನೆಕ್ಸ್ಟು ಅಚ್ಚಿಗೆ ಬೂಸ್ಟು, ನಮಗೆ ಕಾಫಿ ಮಾಡ್ಕೊತಾ ಇದ್ದಿದ್ದು. ಟಿಫನ್ ಮಾಡಾದ್ಮೇಲೆ ಇವತ್ತು ಕುಡಿತಾ ಇದ್ದೀನಿ. ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ಅಷ್ಟೇ. ಇನ್ನು ನಮ್ಮ ಮನೆಯವರು ಅವಾಗ ಎದ್ದು ಬಂದರು. ಕಾಫಿ ಕುಡಿತಾ ಅಚ್ಚಿಗೂ ಟಿಫನ್ ಹಾಕ್ಕೊಟ್ಟಿದ್ದೆ. ಅವನು ಸಹ ತಿಂತಾ ಇದ್ದ ಉಪ್ಪಿಟ್ಟನ್ನ, ಚೆನ್ನಾಗಿದೆ ಅಂದ್ಕೊಂಡು. ಅವನು ಹೇಳ್ತಾನೆ ಬೀನ್ಸು ಕ್ಯಾರೆಟ್ ಎಲ್ಲ ಹಾಕಬಾರ್ದಿತ್ತು ಮಮ್ಮಿ ಅಂತ. ಆದರೆ ಜಾಸ್ತಿ ತರಕಾರಿ ಹಾಕಿದ್ರೆ ಸ್ವಲ್ಪ ಅವನಿಗೆ ಬೆಳಗ್ಗೆನೆ ತಿನ್ನೋಕ್ಕೆ ಹೇಳ್ತಾನೆ. ಆದರೆ ಎಲ್ಲ ತರಕಾರಿನೂ ತಿಂತಾನೆ, ಬೀನ್ಸ್ ಕ್ಯಾರೆಟು ಅಂತ ಹೇಳ್ಬಿಟ್ಟು ಹಸಿ ಬೇಕಾದ್ರೆ ತಿಂತಾನೆ. ಇದೆಲ್ಲ ಸಾಂಬಾರಲ್ಲಿ ಎಲ್ಲ ಹಾಕಿದ್ರೆ ಸ್ವಲ್ಪ ಹೋಗೋದು ಕಷ್ಟ ಅವನಿಗೆ, ಈ ಥರ. ಇನ್ನು ಟಿಫನ್ ಎಲ್ಲ ಮುಗಿಸಿದೆಲ್ಲ ಆದಮೇಲೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಬಂದು ಇನ್ನು ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಇವತ್ತು ಗುರುವಾರ ಆಗಿರೋದ್ರಿಂದ ಕಂಪಲ್ಸರಿ ಪೂಜೆ ಮಾಡಲೇಬೇಕು ಮನೇಲಿ. ಸೊ ಹಾಗಾಗಿ ಶನಿವಾರ ಮತ್ತು ಗುರುವಾರ ಮಾಡ್ತೀನಿ ಪೂಜೆನ. ಸೊ ಹೀಗೆ ನಮ್ಮನೆಯವರು ಹೂವೆಲ್ಲ ತಂದುಕೊಟ್ಟಿದ್ರು. ಈ ಕಣಗ್ಲು ಹೂವು ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕಣಗ್ಲು ಹೂವು ಮತ್ತು ತುಳಸಿ ತುಂಬ ಒಳ್ಳೇದಲ್ವಾ. ರಾಘವೇಂದ್ರ ಸ್ವಾಮಿಗೆ ಇಷ್ಟ ಅಂತಲೂ ಹೇಳ್ತಾರೆ, ಗೊತ್ತಿಲ್ಲ ಅದ್ರ ಬಗ್ಗೆ ನನಗೂ. ಈಗ ಹಾಗೆ ದೀಪ ಹಚ್ತಾ ಇದ್ದೆ. ದೀಪ ಹಚ್ಚಿ ಪೂಜೆ ಮಾಡೋಣ ಅಂತ ಹೇಳಿ ಹೂವೆಲ್ಲ ಹಾಕಿದ್ದೆ. ಇನ್ನು ತುಳಸಿ ನಮ್ಮನೆ ಗಿಡದಲ್ಲೇ ಬಿಟ್ಟಿತ್ತಲ್ಲ ಅದನ್ನೇ ತಗೊಂಡು ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ಇವಾಗ ಪೂಜೆ ಮಾಡೋಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಪೂಜೆ ಎಲ್ಲ ಮುಗೀತು. ಇನ್ನು ಏನಿದ್ರು ನಾನು ಟಿಫನ್ ಕೂಡ ಮುಗಿಸಿದ್ದು ಆಯಿತು. ಈಗ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಕ್ಯಾಬೇಜ್ ಎಲ್ಲ ಇತ್ತಲ್ಲ, ಸೊ ಹಂಗಾಗಿ ನಮ್ಮ ಅಚ್ಚು ಇನ್ನೊಂದು ಸ್ವಲ್ಪ ಕೇಳಿದ ಗೋಬಿನ, ಅದನ್ನು ಮಾಡೋಣ ಅಂತ. ಜಾಸ್ತಿ ಆಚೆ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಒಳ್ಳೇದಲ್ವಾ. ನೆನ್ನೆ ಸ್ವಲ್ಪ ಕಲರ್ ಇರಲಿಲ್ಲ, ಅಂದರೆ ಯಾವುದು ಕಲರ್ ಏನು ಹಾಕದೆ ಮಾಡಿರೋವಂಥದ್ದು. ಸೊ ಇಲ್ಲಿ ನಾನು ಇವತ್ತು ಕಲರ್ ಹಾಕ್ತಾ ಇಲ್ಲ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದನ್ನು ತರಿಸಿದ್ದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು, ಅದನ್ನು ತರಿಸಿದ್ದು. ಅದ್ರ ಜೊತೆಗೆ ಇವಾಗ ಅದ್ರಿಗೆ ಫ್ರೀ ಬಂದಿರೋದೇನು ಅಂದರೆ ಪುಳಿಯೋಗರೆ ಪ್ಯಾಕೆಟು. ಯಾವಾಗಲೂ ಏನಾದರೂ ಒಂದು ಬೆಲ್ಲದ ಪೌಡರ್ ಆಗಿರ್ಬೋದು, ಏನು ಚಿಲ್ಲಿ ಪೌಡರ್ ಆಗಿರ್ಬೋದು, ಏನಾದರೂ ಒಂದು ಬರ್ತಿತ್ತು. ಈ ಸತಿ ಪುಳಿಯೋಗರೆ ಪ್ಯಾಕೆಟ್ ಬಂದಿತ್ತು. ಸೊ ಹೀಗೆ ನೋಡಿ, ಈ ಕಲರ್ ಆಗಿದೆ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ನಾವು ಕಲರ್ ಹಾಕೋದೇ ಬೇಡ. ಚಿಲ್ಲಿ ಪೌಡರ್ ಹತ್ರ ಡಾರ್ಕ್ ಆಗಿರೋಂಥದ್ದು ಹಾಕಿದ್ರೆ ಮುಗ್ದೋಯ್ತು. ನೋಡ್ತಾ ಇದ್ದೀರಲ್ಲ, ಇವೆಲ್ಲಾನು ಮುಗಿಸ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾನು ಒಂದು ವಾರ ಆಯಿತು, ಒಂದು ವಾರ ಹತ್ರ ಆಯಿತು. ನೋಡಿ ಕಡ್ಡಿ ನೆಟ್ಟಿರೋದು ಯಾವ ಥರ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಬಟ್ ಚಿಕ್ಕ
ಏನೋ ಪೆಸ್ಟಿಸೈಡ್ಸ್ ಹುಳ ಎಲ್ಲ ಬರ್ತಾವಲ್ಲ ವೈಟ್ಗೆ ಅದೆಲ್ಲ ಒಂದೊಂದು ಕೆಲವೊಂದರಲ್ಲಿ ದಾಸವಾಳದಲ್ಲೆಲ್ಲ ಸೇರ್ಕೊಬಿಟ್ಟಿತ್ತು. ನಿಜವಾಗ್ಲೂ ನನ್ಗೆ ಅದಕ್ಕೆ ಏನ್ ಮೆಡಿಸಿನ್ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರಂಗೆ ನೀಮ್ ಆಯಿಲ್ ಗೊತ್ತಿದೆ. ಅದ್ ಬಿಟ್ರೆ ಅರ್ಶಿನದ ಪೌಡರ್ ಹಾಕ್ತಾರೆ, ಇಲ್ಲ ಎಪ್ಸಮ್ ಸಾಲ್ಟ್ ಹಾಕ್ತಾರೆ. ನೋಡ್ಬೇಕು ಏನ್ ಹಾಕೋದು ಏನು ಅಂತ ಗೊತ್ತಿಲ್ಲ. ಅದಕ್ಕೆ ನೋಡ್ತಾ ಇದೀನಿ. ಸ್ವಲ್ಪ ಹೊತ್ತು ಹಾಗೆ ಗಾಳಿಗೆ ಅಂತ ಹೇಳಿ ಬಿಟ್ಟಿದ್ದೆ. ನೋಡಿ ಚೆನ್ನಾಗಿ ಚಿಗುರು ಬಂದಿದೆ. ಈ ಐಡಿಯಾನ ನೀವು ಬೇಕಾದ್ರೆ ಯೂಸ್ ಮಾಡಿ. ಲಾಸ್ಟ್ ಸತಿ ನಾನು ಹೇಳಿದೀನಿ ಯಾವ ರೀತಿಯಾಗಿ ಪಾಟಿಂಗ್ ಮಾಡೋದು, ಅಂದ್ರೆ ಯಾವ ರೀತಿಯಾಗಿ ಇದು ಚಿಗುರು ಬರಕ್ಕೆ ಏನೇನ್ ಹಾಕ್ಬೇಕಂತ ಹೇಳಿ ತೋರ್ಸಿದೀನಿ ವಿಡಿಯೋದಲ್ಲಿ. ನೋಡಿಲ್ಲ ಅಂದ್ರೆ ನೋಡಿ. ಇನ್ನ ಚಿಕ್ಕ ಪಾಟ್, ಈ ಚಿಕ್ಕ ಪಾಟ್ ಇದೆಯಲ್ಲ ಇದ್ರಲ್ಲಿ ಚಿಗುರು ಅಷ್ಟೊಂದು ಬಂದಿಲ್ಲ. ಯಾಕೆ ಅಂತ ಇವಾಗ ಯೋಚನೆ ಮಾಡ್ತಿದ್ದೆ ನಾನು. ಬಟ್ ಏನಾಗಿದೆ ಅಂದ್ರೆ ಅದು ಸೈಡ್ ಪಾಟ್ ಕೆಳಗಡೆ ಹೋಲ್ಸ್ ಎಲ್ಲ ಇದೆ ನೀರ್ ಹೋಗೋಕೆ. ಗಾಳಿ ಆಡದೆ ಇರಂಗೆ ಕಟ್ಟು ಇಡ್ಬೇಕಿತ್ತು. ಬಟ್ ನಾನು ಫಸ್ಟ್ ಟೈಮ್ ಅಲ್ವಾ, ಅಂದ್ರೆ ಸೆಕೆಂಡ್ ಟೈಮ್ ಇದು. ಬಟ್ ಯಾವತ್ತೂ ಅಷ್ಟೇನೆ ಮಾಮೂಲಿ ವೈಟ್ ಪಾಟ್ಗೆ ಹಾಕ್ತಾ ಇದ್ದೆ. ಈ ಸತಿ ಈ ಪಾಟ್ಗೆ ಹಾಕ್ದೆ. ಸೊ ಅದೇನಾದ್ರು ಮಿಸ್ಟೇಕ್ ಆಯ್ತೇನೋ ಅಂತ ಅನ್ಕೊಂಡೆ. ಬಟ್ ಅದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ವೈಟ್ ಪಾಟ್ ಅಲ್ಲಿ. ಬಟ್ ಇದ್ರಲ್ಲಿ ಪಾಟ್ ಅಷ್ಟು ಅಂದ್ರೆ ಚಿಗುರು ಅಷ್ಟೊಂದು ಬಂದಿಲ್ಲ. ಸೊ ಹಂಗಾಗಿ ನಾನು ಏನ್ ಮಾಡೋಣ ಅನ್ಕೊಂಡೆ ಗೊತ್ತಾ, ಇವಾಗ ಏನ್ ಕವರ್ ಹಾಕಿದ್ದೀನಲ್ಲ ಮೇಲೆ, ಅದು ಅದೇ ತರಾನೇ ಇರ್ಲಿ, ಕೆಳಗಡೆ ಕವರ್ ಮಾಡ್ಬಿಡೋಣ ಅಂತ ಹೇಳಿ ಇನ್ನೊಂದು ಕವರ್ ಹಾಕ್ಬಿಟ್ಟು ಅದನ್ನು ಕವರ್ ಮಾಡ್ತಾ ಇದ್ದೆ. ಸುಮ್ನೆ ಗಾಳಿ ಆಡಿದ್ರೆ ಅದ್ರ ಚಿಗುರಕ್ಕೆ ಸ್ವಲ್ಪ ತೊಂದರೆ ಆಗುತ್ತೋ ಏನೋ ಅಂತ ಹೇಳಿ ಈ ತರ ಮಾಡಿದೀನಿ. ನೋಡ್ಬೇಕು ನೆಕ್ಸ್ಟ್ ಏನಾದ್ರು ಚಿಗುರು ಬರುತ್ತಾ ಏನ್ ಕತೆ ಅಂತ ಹೇಳಿ. ಇನ್ನ ವೈಟ್ ದಾಸವಾಳಕ್ಕೆಲ್ಲ ಆತರ ಹುಳಗಳೆಲ್ಲ ಬರೋದು ಅದು ಕಾಮನ್. ಬಟ್ ಅದಕ್ಕೆಲ್ಲ ಏನ್ ಹಾಕ್ಬೇಕು ಅಂತ ಹೇಳಿ ನೋಡ್ಬೇಕು. ನಾನು ಅಷ್ಟೊಂದು ಗೊತ್ತಿಲ್ಲ. ಇನ್ ಈ ಕಡೆ ಟೊಮೊಟೊ ಗಿಡನು ಸಹ ಚೆನ್ನಾಗಿ ಬಂದಿದೆ, ನೋಡ್ತಾ ಇದ್ರಲ್ಲ. ಹಾಗೆ ನಾವು ಅಜ್ಜನು ಬಂದ. ಸ್ವಲ್ಪ ಹೊತ್ತು ಕೂತಿದ್ದೆ ನಾನು ಆಚೆಗಡೆ. ಮಾತುಕತೆ ನಡೀತಾ ಇತ್ತು ನಂದು ಒಂದು. ಸುಮ್ನೆ ಹಂಗೆ ತರ್ಲೆ ಮಾತುಗಳು ಎಲ್ಲ ಮಾತಾಡ್ಕೊಂಡು ಕೂತಿದ್ದ. ಇವಾಗ ಅಮ್ಮ ಎಷ್ಟು ಸಣ್ಣ ಇದ್ದಾನೆ ನೋಡಿ, ಸ್ಕೆಲಿಟನ್ ತರ. ಅಲ್ಲಿ ಮನೆ ಹತ್ರ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಬರೀ ಸೌಂಡ್ ಅದೇ ಆಗುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದೀನಿ ಅಷ್ಟೇನೆ. ಇಲ್ಲಿ ನೋಡಿ ಎಷ್ಟು ಕಪ್ಪಿ ಯಾವ ತರ ಆಡ್ತಾನೆ ಅಂದ್ರೆ, ಮನೇಲಿದ್ರೆ ಬೇಗ ಬಂದ್ರೆ ಇದೊಂದು ಅದ್ರ ಬಕೆಟ್ ನೆಲ್ಲ ತಲೆ ಮೇಲೆ ಹಾಕೊಂಡು, ನಾವೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಅದ್ರ ಬಕೆಟ್ ಒಳಗಡೆ ಕೂತ್ಕೊಬಿಟ್ಟು ಇನ್ನೊಬ್ರು ಎಳ್ಕೊಂಡ್ ಹೋಗೋದು ಆತರ ಎಲ್ಲ ಆಡ್ತಿದ್ವಿ. ನನ್ ತಂಗಿನ ಕೂರ್ಸ್ಬಿಟ್ಟು ನಾನು ಆತರ ಎಳ್ಕೊಂಡ್ ಹೋಗೋದು ಈ ತರ ಎಲ್ಲ ಮಾಡ್ತಾ ಇದ್ವಿ ಕಪ್ಪಿ ಆಟಗಳನ್ನ. ಈಗ ನೆಕ್ಸ್ಟ್ ನಮ್ಮನೆಯವ್ರಿಗೂ ಊಟ ಕೊಟ್ಬಿಟ್ಟು ಬರಕ್ಕೆ ಅಂತ ಹೋದ. ಇನ್ನು ನಾವು ಊಟ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾನು ವಿಡಿಯೋನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಸೊ ಹಂಗಾಗಿ ನೈಟ್ ವಿಡಿಯೋನ ಇದು ಕಂಟಿನ್ಯೂ ಮಾಡ್ತಾ ಇದೀನಿ. ಈ ಹಣ್ಣಿಗೆ ಏನಂತ ಹೇಳ್ತಾರೆ ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ ಕಡೆ ಏನಂತ ಹೇಳ್ತೀವಿ ಅಂದ್ರೆ ನಾವು ಚಕೋತ ಅಂತ ಹೇಳ್ತೀವಿ. ನನಗೆ ಈ ಹಣ್ಣು ಅಂದ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಅಚ್ಚು ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಿಂದ. ನೋಡಿ ಯಾವ ತರ ಸುಲ್ದಿಕ್ಕಿದಾನೆ ಅಂತ ಹೇಳಿ, ನೋಡ್ತಾ ಇದೀರಲ್ಲ. ನಂಗೆ ಇಷ್ಟ ಇಲ್ದಿರೋದ್ನೆಲ್ಲ ತಿನ್ಸ್ತಾನೆ ಇವನು. ನೋಡಿ ಗಾಯ್ಸ್, ನಮ್ಮ ಮಮ್ಮಿ ಏನಂತಾರೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಆಯ್ತಾ ತಗೊಳ್ಳಿ, ನೀವು ಅನ್ಪಿಸ್ತೀನಿ ತಗೊಳ್ಳಿ. ಹಾಗೆ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.